ಕರ್ತನಲ್ಲಿ ಕರೆಯಲ್ಪಟ್ಟಂಥ ಎಲ್ಲ ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು. ದೇವರ ಕೃಪೆಯಿಂದ ಈ ಒಂದು ದಿನವೂ ಆತನ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿ ಕೊಂಡಾಡುವಂತೆ ತನೆಯ ದೇವರು ನಮಗೆ ಕೊಟ್ಟಂತೆ ಅಮೂಲ್ಯ ಅವಕಾಶಕ್ಕಾಗಿ ಕರ್ತನಾದ ಯೇಸು ಕ್ರಿಸ್ತರಿಗೂ ತನೆಯ ದೇವರಿಗೂ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಈ ದಿನದ ಪರಲೋಕ ಮನ್ನವನ್ನು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಅಧಿಕವಾಗಿ ಪ್ರೀತಿ ಮಾಡುವ ಭೂ ಪರಲೋಕಗಳ ತಂದೆಯಾದ ಯೆಹೋವ ದೇವರೇ, ತಾನೊಬ್ಬನೇ ಅಮರತ್ವವುಳ್ಳವನಾಗಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವಂಥ ದೇವರೇ, ಮನುಷ್ಯರು ಕಂಡಿರಲಾರದವರು ಆಗಿರುವಂಥ ಪರಲೋಕ ತಂದೆಯೇ, ಸರ್ವ ಯುಗಗಳ ಅರಸನೇ, ಆದಿ ಅಂತ್ಯವಿಲ್ಲದ ದೇವರೇ, ದೇವಾದಿ ದೇವನೇ, ಎಲ್ಲ ದೇವರುಗಳಲ್ಲಿ ದೊಡ್ಡವನೇ, ನಿನಗೆ ಸ್ತೋತ್ರವಾಗಲಿ. ಭೂಮಿ ಆಕಾಶಗಳನ್ನು ಉಂಟು ಮಾಡಿ ಸಮಸ್ತವನ್ನು ಸೃಷ್ಟಿಸಿ ಸಮಸ್ತ ಜೀವರಾಶಿಗಳಿಗೂ ಅನ್ನ ಆಹಾರಗಳನ್ನು ಕೊಟ್ಟು ಕಾಯ್ದು ಕಾಪಾಡುತ್ತಾ ಬಂದಿರುವ ನಮ್ಮ ಪರಲೋಕ ತಂದೆಯಾದ ಯೆಹೋವನೇ, ಸದಾಕಾಲ ಇರುವಾತನೇ, ನಿನಗೆ ಸ್ತೋತ್ರ ಸ್ವಾಮಿ. ದಾನ ಸಂಪೂರ್ಣನೇ, ಪ್ರೀತಿ ಸ್ವರೂಪನೇ, ಸರ್ವಶ್ರೇಷ್ಠನೇ, ನಿನಗೆ ಕೋಟ್ಯಾನುಕೋಟಿ ಸ್ತೋತ್ರ ಯೇಸು ಕ್ರಿಸ್ತರ ಮುಖಾಂತರ ಉಂಟಾಗಲಿ ತಂದೆ. ವಿಶೇಷವಾಗಿ ಈ ದಿನ ಧ್ಯಾನ ಮಾಡುವಂಥ ಮನ್ನವನ್ನು ತಂದೆ ನಿಮ್ಮ ಅನುಗ್ರಹದಿಂದ ನಮ್ಮೆಲ್ಲರಿಗೂ ಅನುಗ್ರಹಿಸಿ ಅದರಲ್ಲಿರುವಂಥ ನೀತಿ ನ್ಯಾಯಗಳನ್ನು, ಪ್ರೀತಿ ಕರುಣೆಗಳನ್ನು, ತಿಳುವಳಿಕೆ ಜ್ಞಾನ ವಿವೇಕಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಿಮ್ಮ ಪ್ರೀತಿ, ನಿಮ್ಮ ಕೃಪೆ, ನಿಮ್ಮ ಆಶೀರ್ವಾದಕ್ಕೆ ನಾವು ಬಾಧ್ಯರಾಗುವಂತೆ ನಮ್ಮನ್ನು ನಿಮ್ಮ ಪರಿಶುದ್ಧ ಆತ್ಮದಿಂದ ತುಂಬಿಸಿ ಬಲಪಡಿಸಿ ನಡೆಸಬೇಕಾಗಿ ಯೇಸು ಕ್ರಿಸ್ತರ ನಾಮದಲ್ಲಿ ಚಿಕ್ಕ ಪ್ರಾರ್ಥನೆಯನ್ನು ತಾಳ್ಮೆಯಿಂದಲೂ ವಿನೋದನ್ನು ಬೇಡಿಕೊಳ್ತೇವೆ ಪರಲೋಕ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ನವೆಂಬರ್ 28ರ ಮನ್ನವನ್ನು ಧ್ಯಾನ ಮಾಡಿಕೊಳ್ಳೋಣ. ಆತನು ನೆಮ್ಮದಿಯನ್ನು ದಯಪಾಲಿಸಿದರೆ ತಪ್ಪು ಹೊರಿಸುವವರು ಯಾರು? ಯೋಬನು ಬರೆದಂಥ ಪುಸ್ತಕ 34ನೇ ಅಧ್ಯಾಯ 29ನೇ ವಚನ. ನಮಗೆ ನೆಮ್ಮದಿಯನ್ನು ದಯಪಾಲಿಸುವವರು ಯಾರು ಅಂದರೆ, ಆತನು ಅಂದರೆ ನಮಗೆ ನೆಮ್ಮದಿಯನ್ನು ಯಾರು ಕೊಡ್ತಾರೆ ಅಂತಂದರೆ ದೇವರೇ ಅಲ್ವಾ. ಸಮುದ್ರದ ಮೇಲೆ ಅಲೆಗಳು ಏಳುವಂತೆ ನಮ್ಮ ಜೀವನದಲ್ಲಿ ನಮ್ಮ ಆತ್ಮಕ್ಕೆ ವಿರುದ್ಧವಾಗಿ ಸಂಕಟಗಳು ಆಕಸ್ಮಿಕವಾಗಿ ಸಂಭವಿಸುವಾಗ ನಮ್ಮನ್ನು ಸಂತೈಸಿ ನಮ್ಮ ನೆಮ್ಮದಿಯನ್ನು ದಯಪಾಲಿಸುವವರು ದೇವರೇ. ಆದ್ದರಿಂದ ಸಮುದ್ರ ಪ್ರಯಾಣದಲ್ಲಿ ಅಲೆಗಳು ಇದ್ದಾಗ ನಾವಿಕರಂತೆ ನಾವು ದೇವರಲ್ಲಿ ಮೊರೆಯಿಟ್ಟರೆ ನಮಗೆ ಸಮಾಧಾನವನ್ನು ನೆಮ್ಮದಿಯನ್ನು ಕೊಡುವಾತನು ಅವರೇ. ಅಂದರೆ ನಮ್ಮ ಜೀವಿತಗಳಲ್ಲಿ ಏನೇ ಕಷ್ಟಗಳು, ಏನೇ ಸಮಸ್ಯೆಗಳು, ಇಕ್ಕಟ್ಟುಗಳು, ಕಾಯಿಲೆಗಳು, ಚಿಂತೆಗಳು, ದುಃಖಗಳು, ನಷ್ಟಗಳು, ಅಶಾಂತಿಗಳು ಇವು ಬರುವಾಗ ನಾವು ದೇವರಿಗೆ ಮೊರೆಯಿಟ್ಟಾಗ ಅವರು ಮಾತ್ರನೇ ಕೊಡುವಂಥದ್ದು ಈ ಶಾಂತಿ, ಸಮಾಧಾನ ಅಂತ ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಶಾಂತಿಯನ್ನು ಉತ್ತರವಾಗಿಂತ ಪಡೆಯುವಂಥ ಆ ಒಂದು ನಿವೇದನೆ ಯಾವುದು ಅಂದರೆ, ಪ್ರತಿಯೊಂದು ಸಂದರ್ಭಗಳಲ್ಲಿ ನಮಗೆ ಒದಗುವಂಥ ತೊಂದರೆಯಿಂದ ಆಗಿ ಅಲ್ಲ, ಮತ್ತು ದೈವ ಚಿತ್ತ ಈ ರೀತಿಯಲ್ಲಿ ನಮಗೆ ನೆಮ್ಮದಿಯನ್ನು ಕೊಡುವಂಥದ್ದಲ್ಲ. ಅಂದರೆ ಅದು ಯಾವಾಗಲೂ ಒಂದು ಶ್ರೇಷ್ಠ ಮಾರ್ಗವಲ್ಲ, ಆದರೆ ಒಂದು ವಿಶೇಷವಾದಂಥ ಮೊರೆ ಅದು ಅಂತಾರೆ. ವಿಶೇಷವಾದಂಥ ಮೊರೆಯಾಗಿದೆ. ಅದು ಎಂದೂ ವಿಫಲವಾಗುವುದಿಲ್ಲವಂತೆ. ಈ ಮೊರೆಗೆ ಸಿಕ್ಕುವಂಥ ನೆಮ್ಮದಿಯನ್ನು ನಮ್ಮನ್ನು ಯಾರೂ ತಡೆಯೋಕ್ಕೂ ಆಗಲ್ಲ ಅಂತಾರೆ. ಆ ಮೊರೆ ಯಾವುದೆಂದರೆ ದೇವರ ಚಿತ್ತಾನುಸಾರವಾಗಿರುವಂಥ ಸ್ವಾದಿಷ್ಟವಾದಂಥ ನಂಬಿಕೆಯುಳ್ಳ ಪ್ರೀತಿಯಿಂದ ಉಂಟಾಗುವಂಥ ಪ್ರಾರ್ಥನೆಯೇ ಅದು ಅಂತ. ಇಲ್ಲಿ ಯೋಬನು ದೈವ ಪ್ರೇರಿತನಾಗಿದ್ದಂತೆ ಎಲೀಹು ಮತ್ತು ಇನ್ನಿತರ 3 ಮಂದಿ ವಿವಾದಸ್ಥರಿಗೆ ಇರಲಿಲ್ಲ. ಆಗಿದ್ದರೂ ಎಲೀಹು ಪ್ರಾರ್ಥನೆಯಲ್ಲಿ ಜ್ಞಾನ ಇತ್ತು. ಅವನು ಜ್ಞಾನದಿಂದ ತುಂಬಿದ ಆಡಿದ ಮಾತುಗಳಿಂದ ನಮಗೆ ತಿಳಿಯೋದೇನೆಂದರೆ, ಈತನು ಅಬ್ರಹಾಮನಿಗೆ ಸಮಕಾಲೀನನಾಗಿದ್ದನು ಎಂಬುದೇ. ಅಂದರೆ ಕೋತಿಯಿಂದ ಮಾನವನು ಬಂದ ಎಂಬ ವಿಕಾಸವಾದಿಗಳ ಜ್ಞಾನಕ್ಕಿಂತ ಮಿಗಿಲಾದಂಥ ಜ್ಞಾನ ಅವನಲ್ಲಿತ್ತು. ವಿಕಾಸವಾದಿಗಳು ಇದುವರೆಗೂ ಇಂಥ ಜ್ಞಾನ ಪಡೆದಿರಲಿಲ್ಲ. ಆದರೆ ಎಲೀಹು ಆಡಿದಂಥ ಮೇಲ್ಕಂಡ ಮಾತು ವಾಕ್ಯ ಅದು ದೈವ ಪ್ರೇರಿತವಾಗಿ ಇಲ್ಲದೇ ಇದ್ದರೂ ಸಹ ಅದು ಒಂದು ನಿಜವಾದಂಥ ಮಾತಾಗಿತ್ತು. ಆದರೆ ದೇವರು ತನ್ನವರಿಗೆ ಕೊಡುವಂಥ ನೆಮ್ಮದಿಯನ್ನು ಇತರರು ಅದನ್ನು ಕಸ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ಈ ನೆಮ್ಮದಿ ಅಥವಾ ಶಾಂತಿಪೂರ್ಣ ನಂಬಿಕೆಯಿಂದ ಕೂಡಿರುವಂಥವ್ರಿಗೆ ಅದು ದೊರಕುತ್ತೆ ಹೊರತು ಬೇರೆ ಯಾರಿಗೂ ಸಿಗಲಿಲ್ಲ ಅಂತ ಹೇಳ್ತಾರೆ. ಪೂರ್ಣವಾದಂಥ ನಂಬಿಕೆಯಿಂದ
ಒಂದು ಕೂಡ್ತಕ್ಕಂಥ ಜನಗಳಿಗೆ, ಕಾಯ್ತಕ್ಕಂಥ ನಂಬಿಕೆಯಿಂದ ಕಾದುಕೊಂಡಿರುವಂಥ ಜನಗಳಿಗೆ ದೊರಕುವಂಥದ್ದು ಈ ಒಂದು ನೆಮ್ಮದಿ ಅಥವಾ ಶಾಂತಿ. ಇಂಥವರ ಹೃದಯ ದೇವರೊಂದಿಗೆ ಹೊಂದಾಣಿಕೆಯಾಗಿರ್ತೈತೆ ಯಾವಾಗಲೂ. ಆತನ ಗುಣ, ಯೋಚನೆ ಅವು ಮತ್ತು ದೇವರ ಕೃತಿಗಳಿಗೆ ಅನುಸಾರವಾದಂಥ ನಂಬಿಕೆ ಇರೋದ್ರಿಂದ ಇಂತಹ ಶಾಂತಿ ಲೋಕಕ್ಕೆ ಏನಾಗಲ್ಲ ಅಂದರೆ ತಿಳಿಯಲ್ಲ. ಅಥವಾ ಲೋಕ ಇಂಥ ಶಾಂತಿಯನ್ನು ಕೊಡ್ತದ ಅಂದರೆ ಅದು ಕೊಡಲ್ಲ. ಅಥವಾ ಈ ಶಾಂತಿಯನ್ನು ನಮ್ಮಿಂದ ಕಿತ್ಕೊಳ್ಳೋಕೆ ಸಾಧ್ಯನ ಅಂದರೆ ಅದು ಆಗಲ್ಲ. ಆತನವರು ಆಶೀರ್ವಾದದಾಯಕವಾದಂಥ ಒಂದು ಅನುಭವವನ್ನು ತಿಳ್ಕೊಂಡಿರ್ತಾರೆ ಅವರು. ಇವರು ಪವಿತ್ರಾತ್ಮ ಭರಿತರಾಗಿ ದೇವರು ಆಣೆ ಇಟ್ಟು ಮಾಡಿದಂಥ ಒಡಂಬಡಿಕೆಯಲ್ಲಿಯೂ ಹಾಗೂ ಮಹಾಯಾಜಕನಾದಂಥ ಕ್ರಿಸ್ತನು ಮಾಡಿದಂಥ ಕೃತಿಯಲ್ಲಿ ಸುರಕ್ಷಿತವಾಗಿರ್ತಾರೆ. ಹೀಗಿರುವಲ್ಲಿ ಈಗಿನ ಕಾಲದಲ್ಲಿ ಅವರ ಜೀವನದಲ್ಲಿ ಸಂಭವಿಸುವಂಥ ಯಾವ ಕಷ್ಟಗಳಿಗೂ ಎದುರದೆ ದೇವರು ಅನುಗ್ರಹಿಸುವಂಥ ಎಲ್ಲ ಗ್ರಹಿಕೆಯನ್ನು ಮೀರುವಂಥ ಆತನ ಶಾಂತಿ ನೆಮ್ಮದಿಯಲ್ಲಿ ಆನಂದಿಸುವರಾಗಿ ಕ್ರಿಸ್ತನು ಅನುಗ್ರಹಿಸಿದ ಸುರಕ್ಷತೆಯಲ್ಲಿದ್ದು ನಿತ್ಯ ಜೀವನ ಅವ್ರು ಏನು ಮಾಡ್ತಾರೆ, ಪಡಿತಾರೆ ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನಾವು ಕಷ್ಟ, ಚಿಂತೆ, ಸಮಸ್ಯೆಗಳು, ದುಃಖಗಳು ಬಂದಾಗ ನೆಮ್ಮದಿಯನ್ನು, ಶಾಂತಿಯನ್ನು ಹುಡುಕಿಕೊಂಡು ಎಲ್ಲೆಲ್ಲೋ ಓಡಾಡ್ತೀವಿ, ಏನೇನೋ ಮಾಡ್ತೀವಿ. ದೇವರು ವಾಕ್ಯಗಳು ಹೇಳ್ತವೆ, ನೀವು ಎಲ್ಲಿಗೂ ಹೋಗಬೇಕಾದ ಅವಶ್ಯಕತೆ ಇಲ್ಲ. ಎಲೆ ಬಾಯಾರಿದ ಸಕಲ ಜನರೇ ನನ್ನ ಬಳಿಗೆ ಬಂದಿರಿ. ಬಾಯಾರಿಕೆ ಅಂದರೆ ಏನು? ಬಾಯಾರಿಕೆ ಅಂತಂದರೆ ದೇವರೇ ಶಾಂತಿ ಕೊಡಪ್ಪ, ದೇವರೇ ನೆಮ್ಮದಿ ಕೊಡಪ್ಪ, ದೇವರೇ ಎಲ್ಲಿದ್ದೀಯ ನೀನು ಅಂತಕ್ಕಂಥವ್ರಿಗೆ ದೇವರು ಕೊಡುವಂಥ ಉತ್ತರ, ನನ್ನ ಬಳಿಗೆ ಬಂದಿರಿ, ಬಾಯಾರಿದ ಸಕಲ ಜನರೇ ನನ್ನ ಬಳಿಗೆ ಬಂದಿರಿ ಎಂಬುದಾಗಿ. ಏಕೆಂದರೆ ಅವರಲ್ಲಿ ಮಾತ್ರನೇ ಶಾಂತಿ, ಅವರು ಫ್ರೀಯಾಗಿ ಕೊಡ್ತಾರೆ. ಆದರೆ ನಾವೇನು ಮಾಡ್ತೀವಪ್ಪ ಅಂದರೆ ದುಡ್ಡು ಕೊಟ್ಟು ದೇವರನ್ನ ಶಾಂತಿಯನ್ನು, ನೆಮ್ಮದಿಯನ್ನು ಪಡ್ಕೊಳ್ಳೋದಕ್ಕೆ ಏನೇನೋ ಮಾಡ್ತೀವಿ, ಎಲ್ಲೆಲ್ಗೋ ಹೋಗ್ತೀವಿ, ಎಷ್ಟೆಷ್ಟೋ ದುಡ್ಡು ಕಾಸುಗಳನ್ನು ನಷ್ಟಪಟ್ಟು ಕಳ್ಕೊಂಡ್ರು ಆ ಶಾಂತಿ ಕ್ಷಣಿಕವಾದಂಥ ಪಡ್ಕೊಳ್ತೀವಿ. ಆದರೆ ಅದು ಕ್ಷಣಿಕವಾದಂಥದ್ದು. ಆದರೆ ನಿಜವಾದಂಥ ಶಾಂತಿ ಯಾವುದು, ಸಮಾಧಾನ ಯಾವುದು ಅಂತ ಎಷ್ಟೋ ಜನಗೆ ತಿಳಿಯದೆ ಒದ್ದಾಡ್ತಾ ಇದ್ದಾರೆ ಲೋಕದಲ್ಲಿ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ಅಂಥ ಒಂದು ಶಾಂತಿಯನ್ನು ಯಾವ ಭಕ್ತರುಗಳು ಹೇಗೆ ಅನುಭವಿಸಿದ್ರು ಅಂತ ಕೆಲವು ವಾಕ್ಯಗಳ ಮುಖಾಂತರ ನಾವೇನು ಮಾಡೋಣ, ಇವತ್ತು ಧ್ಯಾನ ಮಾಡ್ಕೊಳ್ಳೋಣ. ಯೆಶಯ 26:3 ಯೆಶಯ ಬರೀತಾರೆ, ಸ್ಥಿರಚಿತ್ತನನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವಿ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆ. ಸ್ಥಿರಚಿತ್ತ ನೋಡಿ, ಇಲ್ಲಿ ಯಾರಿಗೆ ಶಾಂತಿ ಸಿಗುತ್ತಪ್ಪ ಅಂತಂದರೆ ಸ್ಥಿರಚಿತ್ತವಿರಬೇಕು. ಅಂದರೆ ಒಂದೇ ಮನಸ್ಸು, ದೃಢವಾದ ಮನಸ್ಸು ಇರಬೇಕು. ಎರಡೆರಡು ಮನಸ್ಸುಗಳು ಇದ್ದರೆ, ಎರಡೆರಡು ಒಂದು ನಂಬಿಕೆಗಳಿದ್ದರೆ ಅವನಿಗೆ ಯಾವತ್ತೂ ಶಾಂತಿ, ಸಮಾಧಾನ ಅವನಿಗೆ ಸಿಕ್ಕೋದಿಲ್ಲ. ಸಿಕ್ಕಿದ್ರೂ ಅದರಲ್ಲಿ ಅವನು ಇರೋದೇ ಇಲ್ಲ. ಅವನು ಮತ್ತೆ ಇನ್ನೊಂದು ಕಡೆ ಹುಡಿಕೊಂಡು ಹೋಗ್ತಾನವನು ಅಂತ ಹೇಳ್ತಾರೆ. ಆದ್ದರಿಂದ ಯಾರು ಸ್ಥಿರಚಿತ್ತವಾಗಿರ್ತಾರೆ, ಒಂದೇ ಮನಸ್ಸು, ದೇವ್ರ ಮೇಲೆ ನಂಬಿಕೆ ಇಟ್ಟನಾ, ದೇವ್ರು ಏನಾನ ಮಾಡಲಿ, ಯಾವಾಗನ ಕೊಡಲಿ ಅಂತ ನಂಬಿಕೆಯಿಂದ ಇದ್ದರೆ ಅವರಿಗೆ ಮಾತ್ರ ಈ ಶಾಂತಿ ಸಿಗುತ್ತೆ ಅಂತ ಹೇಳ್ತಾರೆ. ಅವನಿಗೆ ನಿನ್ನಲ್ಲಿ ಏನಾಗಿರ್ತದೆ, ಭರವಸೆ ಇರುತ್ತೆ, ಅದಕ್ಕೆ ಅವನಿಗೆ ಸಿಗ್ತದೆ ಅಂತ ಹೇಳ್ತಾರೆ. ರೋಮ 8:31 ಹೇಳ್ತಾರೆ, ಹಾಗಾದರೆ ಏನು ಹೇಳೋಣ ಪೌಲರು ನೋಡಿ ಇಲ್ಲೇನು ಹೇಳ್ತಾರೆ, ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವರು ಯಾರು ಅಂತ ಹೇಳಿ ಅಲ್ಲೇ ಹೇಳ್ತಾರೆ, ದೇವರೇ ನಮ್ಮನ್ನು ನೀತಿವಂತರೆಂದು ಎಣಿಸಿದ ಮೇಲೆ ಅಪರಾಧಿಗಳೆಂದು ಎಣಿಸುವವರು ಯಾರು? ಅಂದರೆ ಅನೇಕರು ನಮ್ಮನ್ನು ದರಿದ್ರರು, ಏನೂ ಇಲ್ಲದವರು, ದೇವರನ್ನ ಇವರು ಪೂಜಿಸೋದಿಲ್ಲ, ಹೀಗೆ ಅಂತ ನಮ್ಮ ಮೇಲೆ ಅನೇಕ ಆಪಾದನೆಗಳನ್ನು ಮಾಡ್ತಾರೆ. ಆದರೆ ದೇವರೇ ನಮ್ಮನ್ನು ನೀತಿವಂತರು ಅಂತ ಹೇಳಬೇಕಾದ್ರೆ ದೇವ್ರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಏನು, ಯಾವ ರೀತಿ ಪೂಜಿಸಬೇಕು, ದೇವರು ಅಂದ್ರೇನು ಎಲ್ಲ ಗೊತ್ತಿರೋದ್ರಿಂದ ನಾವು ಅವ್ರ ಮಾತಿಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಆದರೆ ದೇವರು ಇವರು ನನ್ನ ಮಕ್ಕಳು ಅಂತ ತೀರ್ಮಾನಿಸಿದ ಮೇಲೆ ಸೈತಾನನ, ಈ ಲೋಕದ ಯಾವ ಶಕ್ತಿಗಳ, ದೇವದೂತರುಗಳ ಯಾವ ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಪೌಲರು. ಆದ್ದರಿಂದ ಇಲ್ಲಿ ಏನಪ್ಪ ಹೇಳಕ್ಕೆ ಬರ್ತಾರೆ ಅಂತಂದರೆ, ದೇವರೇ ನಮ್ಮ ಕಡೆ ಇರಬೇಕಾದ್ರೆ ಯಾರು ನಮ್ಮನ್ನು ಏನೇ ಅಂದ್ರೂ ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು, ಶಾಂತವಾಗಿರಬೇಕು. ಗಾಳಿ ಮಾತುಗಳಿಗೆ, ಪೊಳ್ಳು ಮಾತುಗಳಿಗೆ ನಾವೇನು ಮಾಡಬಾರ್ದು, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ, ನಾವು ಶಾಂತಿಯಿಂದ, ನೆಮ್ಮದಿಯಿಂದ, ದೇವರು ನಮಗೆ ಕೊಟ್ಟಿದ್ದಾರೆ ಶಾಂತಿ, ಅದನ್ನು ನಾವು ಯಾಕೆ ತಲೆ ಕೆಡಿಸ್ಕೊಂಡು ಹಾಳು ಮಾಡ್ಕೊಬೇಕು ಅನ್ನೋಂಥದ್ದು ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋಂಥ ವಿಷಯ. ಫಿಲಿಪ್ಯ 4:7 ಹೇಳ್ತಾರೆ, ಎಲ್ಲ ಗ್ರಹಿಕೆಯನ್ನು ಮೀರುವಂಥ ದೇವರ ಶಾಂತಿಯು ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಕ್ರಿಸ್ತೇಸುವಿನಲ್ಲಿ ಕಾಪಾಡ್ತದೆ. ನೋಡಿ, ಎಲ್ಲ ಗ್ರಹಿಕೆಯನ್ನು ಮೀರುವಂಥದ್ದು ಅಂದರೆ ಅರ್ಥ
ಅರ್ಥನೇ ಮಾಡ್ಕೊಳಕ್ಕಾಗಲ್ಲ. ಅಂಥ ಒಂದು ಶಾಂತಿ ಸಮಾಧಾನ ಅದು ಯೇಸು ಕ್ರಿಸ್ತನ ಮುಖಾಂತರನೇ ನಮಗೆ ಸಿಗುತ್ತೆ. ಹೇಗೆಂದರೆ ಲೋಕದ ಸಾಮಾನ್ಯ ಮನುಷ್ಯರು ಕಷ್ಟ ಚಿಂತೆ ದುಃಖಗಳಲ್ಲಿ ಸಿಕ್ಕಿ ಒದ್ದಾಡುತ್ತಾ ದಾರಿ ಕಾಣದೆ ಅವರು ಕಂಡದ್ದನ್ನೆಲ್ಲ ಕಲ್ಲು ಮಣ್ಣುಗಳನ್ನೆಲ್ಲ ದೇವರು ಅಂತ ನಂಬ್ಕೊಂಡು ಪಾಪ ಅನೇಕ ಕುತಂತ್ರಿಗಳ ಮಾತುಗಳಿಗೆ ಮರುಳಾಗಿ ಹಣ ಆಸ್ತಿ ಕಳ್ಕೊಂಡು ಇನ್ನೇನು ಮರಣದ ಬಾಗಿಲಿಗೆ ಹೋಗಬೇಕು ಅನ್ನುವಂಥ ಮನುಷ್ಯರಿಗೆ ಇಂಥ ತಿಳುವಳಿಕೆ ಸತ್ಯಗಳು ಜ್ಞಾನ ಸಮಾಧಾನದ ಮಾತುಗಳು ಸಂತೈಸುವಿಕೆ ನುಡಿಗಳು ಅನುಭವದ ಮಾತುಗಳು ನಿರೀಕ್ಷೆಯ ವಿಷಯ ಅಂದರೆ ದೇವರ ಟೋಟಲ್ ಈ ಧರ್ಮಶಾಸ್ತ್ರಗಳು ಅವ್ರ ಕೈ ಸಿಕ್ಕಿದ್ರೆ ಇಂಥ ನೊಂದ ಬೆಂದ ಮನುಷ್ಯರಿಗೆ ಸಿಕ್ಕಿದಾಗ ಮರಳುಗಾಡಿನಲ್ಲಿ ನೀರಿನ ಚಿಲುಮೆ ಸಿಕ್ಕಿದಾಗುತ್ತೆ ಆನಂದ ಎಷ್ಟು ಸಂತೃಪ್ತಿ ಆಗ್ತತೋ ಆ ಮನುಷ್ಯನಿಗೆ ಅದೇ ರೀತಿ ತನ್ನ ಜೀವನವನ್ನೇ ಅವನಿಗೆ ಸಮರ್ಪಿಸ್ಬಿಡ್ತಾನೆ. ಈ ಒಂದು ಸತ್ಯ ಸಿಕ್ಕಾಗ ಈ ಒಂದು ವಿಷಯ ಈ ಒಂದು ಸಮಾಧಾನ ವಿಷಯ ತಿಳ್ಕೊಂಡಾಗ ಅವನಲ್ಲಿರುವಂಥ ಶಾಂತಿ ಸಮಾಧಾನ ಅದು ಲೋಕ ಕೊಡಲಾರದಂಥದ್ದು ಆಗಿರ್ತದೆ. ಕ್ರಿಸ್ತೇಶುವಿನಲ್ಲಿರುವಂಥ ಶಾಂತಿ ಅದು ಯಾರೂ ಅವನಿಂದ ತೆಗೆಯಕ್ಕೆ ಸಾಧ್ಯನೇ ಇಲ್ಲ ಅದು ಅಂತ ಹೇಳ್ತಾರೆ. ಅದಾಗಿರ್ತದೆ. ಅಂಥ ಶಾಂತಿ ನಮ್ಮ ರಕ್ಷಕರು ಕೊಡ್ತಾರೆ. ಅದಕ್ಕೆ ನನ್ನ ಬಳಿಗೆ ಬನ್ನಿರಿ ಎಲೆ ಹೊರವತ್ತವರೇ ಕಷ್ಟಪಡುವವರೇ ನನ್ನ ಬಳಿಗೆ ಬನ್ನಿರಿ ಅಂತ ಕರೆಯೋದನ್ನು ನಾವು ನೋಡ್ತೀವಿ. ಕರ್ತನಲ್ಲಿ ಪ್ರಿಯರೇ, ಕೀರ್ತನೆ 1:1-2 ಹೇಳ್ತಾರೆ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುವನು ಅವನು ಎಷ್ಟೋ ಧನ್ಯನು. ನೋಡಿ ಕರ್ತನಲ್ಲಿ ಪ್ರಿಯರೇ, ಅವನಿಗೆ ಸಿಗುವಂಥ ನೆಮ್ಮದಿ ಶಾಂತಿ ಆಶ್ರಯ ಈ ಲೋಕದಲ್ಲಿ ಎಲ್ಲೂ ಸಿಗಲ್ಲ ಅಂತ ಇಲ್ಲಿ ಹೇಳಿದ್ದಾರೆ. ಕಾರಣ ಯಾಕಪ್ಪ ಅಂದರೆ ಅವನ ಪಟ್ಟಂಥ ಶ್ರಮೆಯ ಫಲ ಇದು, ಅವನು ಇಟ್ಟಂಥ ನಂಬಿಕೆಯ ಫಲ, ಅವನ ಪರಿಶ್ರಮ ದುಡಿತಕ್ಕೆ ಸಿಕ್ಕ ಪ್ರತಿಫಲ ಅದಾಗಿರ್ತದೆ. ಶಾಶ್ವತವಾದಂಥ ಸಮಾಧಾನ, ಎಲ್ಲಿ ಹೋದರೂ ನಿರ್ಭಯವಾಗಿರ್ತಾನೆ. ಕಾರಣ ದೇವರು ಇಂಥವ್ರನ್ನೇ ಹುಡುಕಿ ಕಾಪಾಡ್ತೀನಿ ಅಂತ ಹೇಳ್ತಾರೆ. ಎಲ್ಲಿ 2 ಪೂರ್ವಕಾಲ ವೃತ್ತಾಂತ 16:9 ಹೇಳ್ತಾರೆ, ಯೆಹೋವನು ಭೂಲೋಕದ ಎಲ್ಲ ಕಡೆಗೂ ತನ್ನ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸ್ತಾರೆ. ಅಂದರೆ ಕ್ರಿಸ್ತನಲ್ಲಿ ಬಂದಂಥ ವ್ಯಕ್ತಿ ಅವರ ಮಾತುಗಳನ್ನು ಕೇಳಿಸಿಕೊಂಡವನು ಅದನ್ನು ಕೈಗೊಂಡು ನಡೆಯುವುದೇ ಆದರೆ ಅವನಿಗಾಗಿ ದೇವರು ಅವನ ರಕ್ಷಣೆಗೋಸ್ಕರ ದೂತರ ದಂಡನ್ನೇ ಕಾವಲಿದ್ದೇನು ಮಾಡ್ತಾರೆ, ಕಾಪಾಡ್ತಾರೆ ಅಂತ ಹೇಳ್ತಾರೆ. ಅದರಿಂದ ಇದು ಒಳ್ಳೆಯದೆಂದು ಹೇಳುವಂಥ ಮನುಷ್ಯರು ಅನೇಕರಿದ್ದಾರೆ. ಆದರೆ ಅದನ್ನು ಕೈಗೊಂಡು ಆಶೀರ್ವಾದ ಪಡೆಯೋದಕ್ಕೆ ಅದು ಗೋಜಿಗೆ ಹೋಗಲ್ಲ. ಆದ್ದರಿಂದ ಪ್ರಿಯರೇ, ನಿಜವಾದ ಶಾಂತಿ ಸಮಾಧಾನ ಬೇಕಾ? ಸತ್ಯ ತಿಳಿದು ಅದಕ್ಕೆ ವಿಧೇಯರಾಗಿ ನಡೆಯಬೇಕು. ಆಗ ಸಿಗುವಂಥ ಆನಂದವೇ ನಿಜವಾದ ಆನಂದ, ಶಾಂತಿ, ಸಮಾಧಾನ. ಇಂಥವರಿಗೆ ನಿಜವಾದ ಆಶ್ರಯ ಅಂತ ಹೇಳ್ತಾರೆ. ಕೀರ್ತನೆ 4:8 ಹೇಳ್ತಾರೆ, ನಾನು ನಿರ್ಭಯವಾಗಿ ಇರುವುದರಿಂದ ಮಲಗಿಕೊಂಡ ಕೂಡಲೇ ನನಗೇನಾಗ್ಬಿಡ್ತದೆ, ನಿದ್ದೆ ಬರ್ತದೆ ಅಂತ ಹೇಳ್ತಾರೆ ದಾವೀದ. ಯಾಕಂದರೆ ಯೆಹೋವನು ನನ್ನನ್ನು ಯಾವ ಅಪಾಯವೂ ಇಲ್ಲದೆ ಸುರಕ್ಷಿತನಾಗಿರುವಂತೆ ಕಾಪಾಡ್ತಾರಲ್ಲ ಅಂತ ದಾವೀದ ಅನುಭವದಿಂದ ಬರೆಯುವಂಥ ಕೀರ್ತನೆಗಳಿದಾಗಿರ್ತವೆ. ಯಾಕಂದರೆ ದಾವೀದನಿಗೆ ಧರ್ಮಶಾಸ್ತ್ರದಲ್ಲಿ ಆನಂದ ಪಡ್ತಾ ಇದ್ದರು, ಯಾವಾಗಲೂ ದುಷ್ಟರ ಜೊತೆ ಸೇರ್ತಿರಲಿಲ್ಲ, ಧರ್ಮನಿಂದಕರೊಡನೆ ಕೂತ್ಕೊಂತಿರಲಿಲ್ಲ, ರಾಜನಾಗಿದ್ದರು, ಅಹಂಕಾರ ಇರಲಿಲ್ಲ, ತನ್ನನ್ನು ತಗ್ಗಿಸ್ಕೊಳ್ತಾ ಇದ್ದರು. ನೋಡಿ, ತಪ್ಪು ಮಾಡಿದಾಗ ಒಂದು ಕ್ಷಣ ಅವರಿಗೆ ಒಬ್ಬ ಪ್ರವಾದಿ ಬಂದು ಹೇಳಿದ ಕೂಡಲೇ ತನ್ನ ತಪ್ಪನ್ನು ತಿದ್ದುಕೊಂಡು ದೇವರ ಮುಂದೆ ದೀನನಾಗಿ ನನ್ನ ತಪ್ಪು, ನನ್ನ ಪಾಪಿ ಅಂತ ಒಪ್ಕೊಂತಾರೆ. ಅಂಥ ಒಂದು ವ್ಯಕ್ತಿಯಾಗಿದ್ದವನು. ಆದ್ದರಿಂದ ಅಹಂಕಾರ ಇಲ್ಲ, ಅವನು ತನ್ನ ತಪ್ಪು ತಿಳಿದು ಕೂಡಲೇ ಅವನು ತಿದ್ಕೊಂಬಿಟ್ಟ. ದೇವರು ಎಂಥ ಇಕ್ಕಟ್ಟು ಬಂದರೂ ಅದಕ್ಕೆ ಅವನ ಕೈ ಬಿಡದೆ ಏನು ಮಾಡ್ತಾರಂತೆ, ಬಂಡೆಯಂತೆ ಕಾಪಾಡ್ತಾರೆ, ಕೋಟೆ ಗುರಾಣಿಯಂತೆ ರಕ್ಷಿಸ್ತಾರೆ. ಅದಕ್ಕೆ ದಾವೀದ ಹೇಳ್ತಾರೆ, ನೀನೇ ನನ್ನ ಪಾಲು, ನೀನೇ ನನ್ನ ಪಾನ ಅಂತ ಹೇಳ್ತಾರೆ ದಾವೀದನು. ಅದರಿಂದ ಪ್ರಿಯರೇ, ನಿಜವಾದ ಶಾಂತಿ ಸಮಾಧಾನ ಇಲ್ಲಿ ಎಲ್ಲಿದೆ ಅಂತ ಹುಡುಕುವವರೇ ದೇವರ ಬಳಿಗೆ ಬನ್ನಿರಿ, ಆತನು ನಿಮ್ಮ ಬಳಿಗೆ ಬರ್ತಾರೆ ಅಂತ ಹೇಳ್ತಾರೆ. ಕೀರ್ತನೆ 25:12 ಹೇಳ್ತಾರೆ, ಯಾವನು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೋ ಅವನಿಗೆ ದೇವರು ಏನು ಮಾಡ್ತಾರಂತೆ, ಉಚಿತವಾದ ಮಾರ್ಗವನ್ನು ಬೋಧಿಸ್ತಾರೆ. ಅವನು ಸುಖದಿಂದಲೇ ಇರ್ತಾನೆ, ಅವನ ಸಂತತಿ ದೇಶವನ್ನು ಅನುಭವಿಸ್ತಾರೆ ಅಂತಾರೆ. ದೇವರು ಅಂಥವ್ರಿಗೆ ಆಪ್ತ ಮಿತ್ರನಂತೆ ಇರ್ತಾರೆ ಅಂತ ಹೇಳ್ತಾರಲ್ಲೇ. ಇಷ್ಟಿದ್ರೆ ಸಾಕ್ತಾನೆ, ಇನ್ನೇನು ಬೇಕು ಅವನಿಗೆ? ನೋಡಿ, ದೇವರೇ ಅವ್ರ ಹತ್ರ ಇರಬೇಕಾದ್ರೆ ಇನ್ನು ಬೇರೆ ಏನು, ಎಲ್ಲನೂ ಖಂಡಿತ ಶಾಂತಿ ಸಮಾಧಾನ ಪ್ರತಿಯೊಂದು ನೆಮ್ಮದಿನೂ ಅವ್ರ ಹತ್ರನೇ ಸಿಕ್ಬಿಡ್ತದೆ ಅಂತಾರೆ. ಅದರಿಂದ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ, ಇಂಥ ಅಮೂಲ್ಯವಾದಂಥ ಒಂದು ವಾಗ್ದಾನವನ್ನು, ಮನ್ನವನ್ನು ದೇವರು ನಮಗೇನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಆದ್ದರಿಂದ
ಬೆಳಗಿನ ಸಮಯದಲ್ಲಿ ತಂದೆಯ ದೇವರು ಇಂಥ ಒಂದು ಆತ್ಮಿಕವಾದಂಥ ಆಹಾರವನ್ನು ಕೊಟ್ಟು ನಮ್ಮನ್ನು ಬಲಪಡಿಸಿದ್ದಕ್ಕಾಗಿ ತಂದೆಯ ದೇವರಿಗೂ ಯೇಸು ಕ್ರಿಸ್ತನಿಗೂ ನಾವೇನು ಮಾಡೋಣ, ಕೃತಜ್ಞತೆಯನ್ನು ಸಲ್ಲಿಸೋಣ. ತಾಳ್ಮೆಯಿಂದ ಕೇಳಿದ ಎಲ್ಲರಿಗೂ ವಂದನೆಗಳು. ಪ್ರಾರ್ಥನೆ ಮಾಡಿ ಇದನ್ನು ಮುಗಿಸೋಣ. ಮಹೋನ್ನತನು, ಸರ್ವಶಕ್ತನು, ಸರ್ವಯುಗಗಳ ಅರಸನು, ಸೇನಾಧೀಶ್ವರನು, ಇಸ್ರಾಯೇಲರ ಸದಮಲ ಸ್ವಾಮಿಯೂ ಆಗಿರುವಂಥ ಪರಲೋಕ ತಂದೆಯಾದ ದೇವರೇ, ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯ ನಾಮಕ್ಕೆ ನಮ್ಮ ರಕ್ಷಕರಾದ ಯೇಸು ಕ್ರಿಸ್ತರ ಮುಖಾಂತರ ಅನಂತ ಸ್ತುತಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ತಂದೆಯೇ ಕೊಟ್ಟಂಥ ಈ ಒಂದು ಮನ್ನವನ್ನು ತಂದೆ ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಂಡು ನಂಬಿಕೆಯಿಂದ, ನಿರೀಕ್ಷೆಯಿಂದ ನಿಮ್ಮ ಸನ್ನಿಧಿಯಲ್ಲಿ, ನಿಮ್ಮ ವಿಷಯದಲ್ಲಿ ನಾವು ಕಾಲ ಕಳೆಯುವುದಾದರೆ, ನಿಮ್ಮಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ನೀವು ಕೊಡುವಂಥ ಶಾಂತಿ ಇದೆಯಲ್ಲ, ಸಮಾಧಾನ ಇದೆಯಲ್ಲ, ಕಷ್ಟ ಬಂದಾಗ, ಚಿಂತೆ ಬಂದಾಗ, ಇಕ್ಕಟ್ಟು ಬಂದಾಗ ನಾವು ನಿನ್ನಲ್ಲಿ ಮೊರೆ ಇಡುವುದಾದರೆ ನೀನು ನಮ್ಮನ್ನು ಎಲ್ಲ ಇಕ್ಕಟ್ಟಿಂದ ತಪ್ಪಿಸಿ ಶಾಂತಿ, ಲೋಕ ಕೊಡಲಾರಂಥ ಶಾಂತಿ ಸಮಾಧಾನವನ್ನು ಕೊಟ್ಟು ನಮ್ಮನ್ನು ಕಾಪಾಡುತ್ತಿದ್ದಂತೆ ಈ ಅನುಭವಕ್ಕೆ ಎಲ್ಲ ನನ್ನ ಸಹೋದರ ಸಹೋದರಿಗಳು ಬರುವಂತೆ ಆಶೀರ್ವದಿಸಿ, ಇದನ್ನು ಕೇಳುವಂಥ ಪ್ರತಿಯೊಂದು ಕುಟುಂಬವನ್ನು ಬಲಪಡಿಸಿ ನಿಮ್ಮ ಶಾಂತಿ, ನಿಮ್ಮ ಸಮಾಧಾನದಿಂದ ತುಂಬಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರುವಂಥ ಯೇಸು ಕ್ರಿಸ್ತರ ದಿವ್ಯನಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡ್ಕೊಳ್ತೇನೆ ಪರಲೋಕ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್ಸ್. ದಯವಿಟ್ಟು ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ. ಯಾಕೆ ಅಂತಂದರೆ ಒಳ್ಳೆಯ ದೇವರ ಸಂದೇಶಗಳು ನಾನು ಹಾಕಿದ ಕೂಡಲೇ ನಿಮಗೆ ಖಂಡಿತ ತಲುಪುತ್ತೆ ಅಂತ ನಾನು ಭಾವಿಸ್ತೀನಿ. ದೇವರೆಲ್ಲರನ್ನೂ ಒಳ್ಳೇದು ಮಾಡಲಿ.